ನಾ ಇವತ್ತು ರೋಸ್ಟ್ ಮಾಡಕತ್ತೀನಿ ಸ್ಕಂದ ಮೂವಿ ಸಾಂಗ್ಸ್ ಗಳನ್ನ. ಮೊದಲನೇ ಸಾಂಗ್ ಯಾವ್ದಂದ್ರೆ ಗಂಡರಬಾಯಿ ಸಾಂಗ್. ನೋವಿದೆ, ಆಕ್ರೋಶ ಇದೆ. ಥೂ, ಇದ್ ಯಾವ ಸ್ಟೆಪ್ ರೀ ಇದು? ಈ ಸ್ಟೆಪ್ ಮುಗಿಸಿ ನಮ್ ಶ್ರೀಲೀಲಾ ಅಕ್ಕ ಮಾರನೇ ದಿನ 4 ಮಂದಿ ಕರ್ಕೊಂಡಿರ್ತಾಳ. ಯಾಕೆ ಎಬ್ಸಾಕ ಗಂಧವನ್ನು ಮೆತ್ತಿಕೋ, ಗಂಧವನ್ನು ಮೆತ್ತಿಕೋ, ಯಾಕೆ ಗಂಡು ಗಲ್ಲಿ ಬರುವನೇ ಗಂಡರ ಬಾಯ್. ಅಲ್ಲೋ ಭೈ, ನೀ ಬಂದ್ರ ಆಕಿ ಗಂಧ ಯಾಕೆ ಹಚ್ಕೋಬೇಕು? ಯಾಕೆ ಹೀರೋಯಿನ್ ಅಷ್ಟು ಗಬ್ಬದಾಳನು? ಗಜ್ಜೆ ಕಟ್ಟಿ ಹೇಳಿಕೋ, ಒಳ್ಳೆ ಕಳ್ಳ ತೊಡಿಸಿಕೋ, ಗಾಳಿ ಮಳ್ಳೆ ತರುವನೇ ಗಂಡರ ಬಾಯ್. ಆಕಿ ಗೆಜ್ಜಿ ಕಟ್ಕೊಂಡು ಬಳಿ ತೊಟ್ಕೊಂಡ್ರೆ ನೀ ಮಳಿ ಹೆಂಗ್ ತರಿಸ್ತೀವೋ ಭೈ? ಇಲ್ಲಿ ನಮ್ ಕಡೆನೂ ಬರಬ್ಬರಿ ಬರಗಾಲ ಬಿದ್ದತಿ. ನಾವ ಒಂದೊಂದು ಡಜನ್ ಬಳಿ ಕೊಡಿಸ್ತೇವಿ, ಹಾಕೊಂಡು ಇಲ್ಲಿ ಮಳಿನರ ತರ್ಸ್ಪ. ಎಲ್ರು ನೀನ್ ನೆನೆಸ್ತಾರ ಜೀವನ ಪೂರ್ತಿ. ಚಲ್ಮಯ್ಯ ಕಟ್ಟದೆ ಬಂದ್ ಮರಿಯಕ್ಕಿಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಗಂಡರ ಬಾಯ್, ಅಯ್ಯೋ ಮಯ್ಯಗು ಏತಕ್ಕೆ ತಾಯ್. ಮಾತೇ ಇಲ್ಲ. ಗಂಡರ ಬಾಯ್, ಬೆಚ್ಚದೆ ಬೆಚ್ಚನೆ ಅಪ್ಪಲು ಮೈ. ಯಾಕೆ ಕಾಡ್ತಿರ್ಲಿ? ಗಂಡರ ಬಾಯ್, ಅಯ್ಯೋ ಮಯ್ಯಗು ಏತಕ್ಕೆ ತಾಯ್. ಕಾಲಿಗ ವೇಲ್ ಹಾಕೊಂಡು ಡ್ಯಾನ್ಸ್ ಮಾಡೋದ್ ಬೇಕಿತ್ತಾ? ನಿಮ್ಗೆ ಯಾಕೆ ಬೇಕದು? ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ಲುಂಗಿ ಉಟ್ಕೋ, ರೂಮ್ ರೆಡಿ ಮಾಡ್ಕೊ, ನನ್ನ ಆಪ್ಕೋ, ಹಬ್ಬ ಮಾಡ್ಕೊ ಅಂತ. ಅಯ್ಯೋ ದೇವ್ರಿ, ಓ ಮೈ ಗಾಡ್. ಯಾವಾಗ್ಲೂ ನಮ್ ಶ್ರೀಲೀಲಾ ಅಕ್ಕನ ಮೂವೀಸ್ಗೆ ಯಾಕೆ ಈ ತರ ಲಿರಿಕ್ಸ್ ಬರೀತಿರೋ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಏ ಲಿರಿಕ್ಸ್ ಏನ್ ಹೊಟ್ಟಿಗೆ ಅನ್ನ ತಿಂದ್ ಬರಿತಿರೋ, ಎಗ್ರೆಸ್ ತಿಂದ್ ಬರಿತಿರೋ? ಸಾಂಗ್ ಬರೀರಿ ಅಂದ್ರ ಸರಸಾನ ಬರ್ದ್ಬಿಟ್ರಿ ಅಲ್ರಲ್ಲಿ. ಏನೋ ನಿನ್ನ ಗೋಳು ನಿನ್ನ ಕರ್ಮಕ್ಕೆಯೋ. ನೆಕ್ಸ್ಟ್ ಸಾಂಗು ಸುತ್ತ ಸುತ್ತ. ಸುತ್ತ 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 ನಾನು ತಿರುಗಿದೆ. ಸರಿ ಆಯ್ತಪ್ಪ. ದಮ್ಮು ಎಳೆದು ನಿನ್ ಜೊತೆ ದಮ್ಮು ಬೆರೆಸಿ ಆಡು ಎಂದು. ಈ ಲಿರಿಕ್ ರೈಟರ್ ನನ್ ಕೈಯಾಗ ಸಿಕ್ರ ನಾ ಕಳೆದು ಹೋದೆ ಮುದ್ದು ಹಣ್ಣಿನಂತ ಕಣ್ಣಿನಲ್ಲಿ ತೇಲುತ್ತಾ. ನಾನು ಕಣ್ಣನ ಹೂವಿಗೆ ಹೋಲ್ಸಿದ್ ನೋಡಿನಿ. ಫಾರ್ ದಿ ಫಸ್ಟ್ ಟೈಮ್ ಹಣ್ಣಿಗೆ ಹೋಲ್ಸಿದ್ ನೋಡಾಕತ್ತೇನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು? ಈ ಲಿರಿಕ್ ರೈಟರ್ಗೆ ಅಸುಲು ಅಂದ್ರೆ ಏನಂತಾರ ಗೊತ್ತೈತಿ ಇಲ್ಲೋ? ಅಸುಲು ಅಂದ್ರೆ ಒರಿಜಿನಲ್ ಅಂದ್ರೆ ನಿಮ್ ಹೀರೋಯಿನ್ ಒರಿಜಿನಲ್ ಅಲ್ಲೇನ? ವಾರೆ 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 ಗಂಡ ವಯ್ಯಾರಿ ನಾನು. ನಿನ್ನಂತ ಎಷ್ಟು ಹುಡುಗರನ್ನು ನಾನು ನೋಡಿದೆ. ಡೈರೆಕ್ಟ್ ರೂಮ ಅಂತಿದಿ, ಮತ್ತೆ ಬೇಜಾನ್ ಹುಡುಗರನ್ನ ನೋಡಿರ್ತಿ ಬಿಡುವ. ಇರ್ಬೋದೇನಪ್ಪ. ಕರೆಂಟು ಶಾಕಿನಂತ ವೈಬು ನಿನ್ನದೆಂದ್ರೆ ಡೌಟೇ ಇಲ್ಲವೇ. ರೂಮ್ಗೆಲ್ಲ ಕರೆದ್ರ ಕರೆಂಟ್ ಶಾಕ್ ವೈಬ್ ಎಲ್ಲ ಇರೋದ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಒಂದಾಸು ಗಡುವು ಬಿಡುವು ಕೊಡದೆ ಬೋರೆ ನೋಟದಲ್ಲಿ ಕಾಡುವೆ. ಒಂದ್ ತಾಸ್ ಗಡುವು ಬಿಡುವು ಕೊಡೋದೆ ಅಂತ. ನೀವು ಒಂದ್ ತಾಸ್ ಗಡುವು ಬಿಡುವು ತಗೊಂಡು ಚಂದ ಲಿರಿಕ್ಸ್ ಬರ್ತಿದ್ರೆ ಈ ಹಾಳಾದ ದರಿದ್ರ ಲಿರಿಕ್ಸ್ ಕೇಳೋ ಪರಿಸ್ಥಿತಿನ ಬರ್ತಿದ್ದಿಲ್ಲ ನಮ್ಗ. ಯಾಕೆ ಕಳಿಸ್ತೀರ ಈಗ? ಗೈಸ್ ನೆಕ್ಸ್ಟ್ ಸಾಂಗು ಕಲ್ಟ್ ಮಾಮ. ಈ ಸಾಂಗ್ 4 ನಿಮಿಷ ಇದ್ರೂ ಇದ್ರಾಗ ಕಲ್ಟ್ ಅನ್ನೋ ವರ್ಡ್ ಬಿಟ್ರೆ ಬೇರೆ ಲಿರಿಕ್ಸ್ ಕೇಳಲ್ಲ. ಈ ಸಾಂಗ್ ನಾಗ ಕಲ್ಟ್ ಅಂದ್ರ ಏನಂತ ನೋಡ್ರಿ. ಆಯ್ತು, ಆಮೇಲೆ ತಲೆಗೆ ರಿಬ್ಬನ್ ಕಟ್ಟಾಕಿ ನಿಂತಿರೋ ಕಟ್ಟೌಟ್ ಕಲ್ಟ್. ಇವ್ರ ಪ್ರಕಾರ ಹೇತ್ರು ಕಲ್ಟು ಹುಚ್ಚು ಹೊಯ್ದ್ರು ಕಲ್ಟು ಆ ರೇಂಜ್ ಹೇಳಕತ್ತಾರ. ಓಕೆ, ಮುಂದಕ್ಕೆ ಹೋಗೋಣ. ಓಕೆ, ಆಲ್ ರೈಟ್. ನೆಕ್ಸ್ಟ್ ಸಾಂಗ್ ಯಾವ್ದಂದ್ರ ಡುಮಾರೆ ಡುಮ್ಮ ಅಂತ. ಈ ಸಾಂಗ್ ಕೇಳಿದ್ರೆ ನಾವು ಡಮ್ಮರೆ ಡಮ್ಮ. ಮೆಲ್ಲನೆ ಬೀಸಲು ಬಂದ ಸರ ಸರ ಅಂತ. ಜೋರ್ ಬೀಸಿದ್ರೇನ್ ಪರ ಅಂತ ಇತ್ತ. ಈ ಡಬ್ಬಿಂಗ್ ಸಾಂಗ್ ನಾಗ ಸರ ಸರ ಪರ ಅಂತ ಹೇಳಿಲ್ಲ ಅಂದ್ರೆ ಸಮಾಧಾನನ ಆಗಲ್ಲ ಅನ್ಸುತ್ತೆ ಇವ್ರಿಗೆ. ನೋವಿದೆ, ಆಕ್ರೋಶ ಇದೆ. ಅನ್ನವ ನೀಡೋ ನೀರೇ
ನಮಗೆ ತಾಯಿ ತಾಯಿ. ನಾವು ಅನ್ನ ನೀಡೋ ಭೂಮಿ ತಾಯಿ ಅಂತೀವಿ, ಇದ್ಯಾವ್ದೋ ಮರೆ ಅನ್ನ ನೀಡೋ ನೀರ್ ತಾಯಿ ಅಂತ. ಡುಮ್ಮಾರೆ ಡುಮ್ಮ ಡುಮ್ಮಾರೆ ನೇರ ನುಡಿಯಾಡೋ ನಮ್ಮೋರೆ. ಡುಮ್ಮಾರೆ ಡುಮ್ಮ ಡುಮ್ಮಾರೆ ನೇರ ನುಡಿಯಾಡೋ ನಮ್ಮೋರೆ. ಮಕ ಮುಚ್ಕೊಂಡು ಓಡಾಡು ಪೊಲ ತಿಕ್ಕ ಮುಚ್ಕೊಂಡು ಮನೆಯಿಂದ ನಡಕ ಬಾಲ್. ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಏನಂದ್ರ ಈ ಸಾಂಗ್ ಇಲ್ಲಿಗೆ ಮುಗ್ದ ಹೋತು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಇಷ್ಟ ನೋಡ್ರಿ, ಈ ಸಾಂಗ್ ಕೂಡ ಸರ ಸರ ಪರ ಪರ ಡಮರ ಡಮ ಮುಗೀತ್. ಸ್ವಚ್ಛ ಭಾರತ್ ಅಭಿಯಾನ್. ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಬೇರೆ ಮೂವೀಸ್ಗೆ ಹೋಲಿಸಿದ್ರೆ ಈ ಮೂವಿ ಒಳಗಿರೋ ಸಾಂಗ್ಗಳು ಎಷ್ಟೋ ಫಾರ್ ಬೆಟರ್ ಅಂತ ಅನ್ಕೊಂತೀನಿ. ಸೊ ಇಷ್ಟ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಬಾಜುಕಿನ್ ಬೆಲ್ ಐಕನ್ನು ಒತ್ರಿ. ಅಂಡ್ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಈ ಸಾಂಗ್ ಕೇವಲ ತಮಾಷೆಗಾಗಿ, ಯಾವ ಕ್ಯಾರೆಕ್ಟರ್ಗಳ ಮೇಲೆ ಯಾವ ಹೇಟು ಇಲ್ಲ ಎಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಚಿನ್ನು ನನ್ನ ಚಿನ್ನು.